ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಲೋಕಾಯುಕ್ತ ದಾಳಿಯಲ್ಲಿ ಕೋಟಿ ಕೋಟಿ ಆಸ್ತಿ, ಚಿನ್ನಾಭರಣ, ನಗದು ಪತ್ತೆ. ಅಮಾನತು ಮಾಡುವಂತೆ ಲೋಕಾಯುಕ್ತ ಎಸ್ಪಿ ಪತ್ರ ಬರೆದರೂ ನಿರ್ಲಕ್ಷ್ಯ. ಖಾನಾಪುರ ಭ್ರಷ್ಟ ತಹಶೀಲ್ದಾರ್ ಬೆನ್ನಿಗೆ ನಿಲ್ತ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಂದುವರಿದ ಕಸರತ್ತು. ಹೈಕಮಾಂಡ್ ನಾಯಕರ ಭೇಟಿಗೆ ತೆರಳಿದ ರೆಬಲ್ ನಾಯಕರು. ಬಂಡಾಯ ನಾಯಕರಿಗೆ ಮಣೆ ಹಾಕಲಿಲ್ಲ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಬಿಜೆಪಿ ರೆಬಲ್ಸ್ ಟೀಮ್. ಹೈಕಮಾಂಡ್ ಭೇಟಿಗೆ ಹೋಗದಂತೆ ತಮ್ಮ ಆಪ್ತರಿಗೆ ಯಡಿಯೂರಪ್ಪ, ವಿಜಯೇಂದ್ರ ಸೂಚನೆ. ಎಲ್ಲವೂ ನಮ್ಮ ಪರವಾಗಿಯೇ ಇದೆ ಎಂದು ಸಂದೇಶ ರವಾನೆ. ಮತ್ತೆ ದಳದಲ್ಲಿ ತಳಮಳ ಸೃಷ್ಟಿಸಿದ ಆಪರೇಷನ್ ಹಸ್ತ. ಉಪಚುನಾವಣೆ ಇಲ್ಲದಂತೆ 1/3 ಭಾಗದಷ್ಟು ಶಾಸಕರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್. ಹಲವು ಜೆಡಿಎಸ್ ಶಾಸಕರ ಜೊತೆ ಮಾತುಕತೆ ಯಶಸ್ವಿಯಾದ ಮಾಹಿತಿ. ಜೆಡಿಎಸ್ ಇಬ್ಬಾಗ ಮಾಡಲು ಡಿಕೆಶಿ ಪ್ಲಾನ್. 18 ಮಂದಿ ಪೈಕಿ 12 ಶಾಸಕರನ್ನ ಸೆಳೆದ್ರೆ ಜೆಡಿಎಸ್ ಪಕ್ಷವೇ ಇಲ್ಲದಂತಾಗುತ್ತೆಂಬ ಲೆಕ್ಕಾಚಾರ. ಆ ಮೂಲಕ ತಮ್ಮ ಪ್ರಾಬಲ್ಯ ಗಟ್ಟಿಗೊಳಿಸಬಹುದು ಅನ್ನೋದು ಡಿಕೆಶಿ ಪ್ಲಾನ್. ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳ ತಾಳಲಾರದೆ ವಿಷ ಸೇವಿಸಿ ರೈತ ಆತ್ಮಹತ್ಯೆ. ಮನೆಯಲ್ಲೇ ವಿಷ ಕುಡಿದು ಶಿವಪ್ಪ ಸಾವಿಗೆ ಶರಣು. ಫೈನಾನ್ಸ್ ವಿರುದ್ಧ ಕುಟುಂಬಸ್ಥರು, ರೈತ ಮುಖಂಡರು ಆಕ್ರೋಶ. ಒಂದನ್ನು ಒತ್ತಿ ಎಂದು ಕ್ಷಣ ಮಾತ್ರದಲ್ಲಿ 2 ಲಕ್ಷ ಎಗರಿಸಿದ ಸೈಬರ್ ವಂಚಕರು. ಮಹಿಳೆಗೆ ಬ್ಯಾಂಕ್ ಪ್ರತಿನಿಧಿಯ ಸೋಗಿನಲ್ಲಿ ಕರೆ ಮಾಡಿರುವ ವಂಚನೆ. ವಹಿವಾಟು ಖಚಿತಪಡಿಸಿ ಎಂದು ಕರೆ ಮಾಡಿ ಮಹಿಳೆಗೆ ದೋಖಾ. ಫುಡ್ ಡೆಲಿವರಿ ಬಾಯ್ ಮೇಲೆ ಮಾರಣಾಂತಿಕ ಹಲ್ಲೆ. ರೆಸ್ಟೋರೆಂಟ್ ಸಿಬ್ಬಂದಿಯಿಂದನೇ ಹಿಗ್ಗಾಮುಗ್ಗ ಹಲ್ಲೆ. ಬೆಂಗಳೂರಿನ ಹೆಸರಘಟ್ಟ ರಸ್ತೆಯಲ್ಲಿರೋ ಗಬ್ರು ಬಿಸ್ಟೋ ಅಂಡ್ ಕೆಫೆ ರೆಸ್ಟೋರೆಂಟ್ನಲ್ಲಿ ಘಟನೆ. ಕುಂಭಮೇಳ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರನ್ನ ಗಂಗಾ ನದಿಗೆ ಎಸೆಯಲಾಗಿದೆ. 30 ಅಲ್ಲ, ಸಾವಿರಾರು ಜನ ಸತ್ತಿದ್ದಾರೆ ಎಂದ ಜಯಾ ಬಚ್ಚನ್. ಎಸ್ಪಿ ಸಂಸದೆಯ ಹೇಳಿಕೆಗೆ ಬಿಜೆಪಿ ನಾಯಕರ ಆಕ್ರೋಶ. ಚೀನಾ ಭಾರತದ ಗಡಿ ಪ್ರದೇಶಿಸಿರೋದು ಮೇಕ್ ಇನ್ ಇಂಡಿಯಾ ವೈಫಲ್ಯಕ್ಕೆ ಕಾರಣ. ಕೇಂದ್ರದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ. ಇಂದು ಇದಕ್ಕೆಲ್ಲ ಉತ್ತರ ನೀಡಲಿರುವ ಪ್ರಧಾನಿ ಮೋದಿ. ನಾಳೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆ ಎಲೆಕ್ಷನ್ಗೂ 1 ದಿನ ಮುಂಚೆಯೇ ಚುನಾವಣಾ ಆಯೋಗ ಕಮಲಕ್ಕೆ ಶರಣಾಗಿದೆ ಅಂತ ಕೇಜ್ರಿವಾಲ್ ಕಿಡಿ. ಬಿಜೆಪಿಯ ದುಷ್ಕೃತ್ಯದ ವಿರುದ್ಧ ಕಾರ್ಯನಿರ್ವಹಿಸಲು ಆಯೋಗ ವಿಫಲವೆಂದು ವಾಗ್ದಾಳಿ. ಅಂಗನವಾಡಿಯಲ್ಲಿ ಉಪ್ಪಿಟ್ಟು ಬದಲಿಗೆ ಬಿರಿಯಾನಿ, ಚಿಕನ್ ಫ್ರೈ ಕೊಡಿ. ಪುಟ್ಟ ಬಾಲಕನ ಮನವಿಗೆ ಸ್ಪಂದಿಸಿದ ಕೇರಳ ಸಚಿವೆ ವೀಣಾ ಜಾರ್ಜ್. ಅಂಗನವಾಡಿಗಳಲ್ಲಿ ಆಹಾರ ಮೆನು ಪರಿಷ್ಕರಿಸುವುದಾಗಿ ಭರವಸೆ. ಉದಿತ್ ನಾರಾಯಣ್ ಲಿಪ್ ಕಿಸ್ ವಿವಾದದ ಬೆನ್ನಲ್ಲೇ ಮತ್ತಷ್ಟು ವಿಚಾರ ಬಯಲು. ಶ್ರೇಯಾ ಅಲ್ಕಾ ಕೆನ್ನೆಗೆ ಮುತ್ತಿಟ್ಟಿದ್ದ ಗಾಯಕನ ಫೋಟೋ ವೈರಲ್. ನಟಿ ಕರಿಷ್ಮಾ ಕಪೂರ್ಗೂ ಚುಂಬಿಸಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು. ಸುಳ್ಳು ಸುದ್ದಿ ಪ್ರಸಾರಕ್ಕೆ ತಡೆ ಕೋರಿ ಕೋರ್ಟ್ ಮೆಟ್ಟಿಲೇರಿದ ಐಶ್ ಪುತ್ರಿ. ಗೂಗಲ್ ಹಾಗೂ ಇತರೆ ವೆಬ್ಸೈಟ್ಗಳಿಗೆ ಉತ್ತರ ಕೇಳಿ ಬಾಂಬೆ ಹೈಕೋರ್ಟ್ ನೋಟಿಸ್. ಹಿಂದೆ ಆರಾಧ್ಯ ಆರೋಗ್ಯದ ಬಗ್ಗೆ ಸುಳ್ಳು ಸುದ್ದಿ ಬಿತ್ತರಿಸದಂತೆ ನಿರ್ಬಂಧಿಸಿದ್ದ ನ್ಯಾಯಾಲಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.